ಅದು ಹೇಗೆ ಇಂಪ್ಲಿಮೆಂಟ್ ಮಾಡ್ಕೋತಾರೆ? ಜನಪ್ರತಿನಿಧಿಗಳಿಗಿಂತ ಒಬ್ಬ ಭಾರತೀಯ ನಾಗರಿಕನಾಗಿ ನಮ್ಮ ದೇಶದ ಆರ್ಥಿಕ ಸುರಕ್ಷತೆಗಾಗಿ ನಾವು ಅಷ್ಟಾದ್ರೂ ಮಾಡಬೇಕಲ್ಲ. ನಮ್ಮ ಕರ್ತವ್ಯ ಇಲ್ವಾ? ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಹಾರದ ಕೊರತೆ ಆದಾಗ ಒಂದು ಹೊತ್ತು ಉಪವಾಸ ಮಾಡ್ರಿ ಅಂತ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ತಕ್ಷಣವೇ ಶ್ರೀಮಂತರೆಲ್ಲ ನಿಮ್ಮ ಗ್ಯಾಸ್ಗಳನ್ನು ಉಪಯೋಗ ಮಾಡೋದನ್ನು ತ್ಯಜಿಸಿ ಅಂತ ಹೇಳಿ ಅದಕ್ಕೆ 6 ಕೋಟಿ ಜನ ಸ್ಪಂದನೆ ಮಾಡಿ. ಕೋವಿಡ್ ಸಂದರ್ಭದಲ್ಲಿ ಹಲವಾರು ರೀತಿ ಜಾಗೃತಿ ಮತ್ತು ನಾಗರಿಕ ನಡವಳಿಕೆಗಳ ಬಗ್ಗೆ ಪ್ರಧಾನಮಂತ್ರಿಗಳು ಹೇಳಿ ಅವೆಲ್ಲ ಮಾಡಿದ್ರಿಂದಲೇ ಕೋವಿಡಲ್ಲಿ ನಾವು ಸುರಕ್ಷತೆಯನ್ನು ಒದಗಿಸೋಕ್ಕೆ ಸಾಧ್ಯ ಆಯಿತು, ಜನರ ಪ್ರಾಣವನ್ನು ಉಳಿಸೋಕ್ಕೆ ಸಾಧ್ಯ ಆಯಿತು. ಪಕ್ಕದ ಚೈನಾ ಮತ್ತು ಹಲವಾರು ದೇಶಗಳಲ್ಲಿ, ಯುರೋಪ್ ದೇಶ, ಅಮೆರಿಕ ದೇಶದಲ್ಲಿ ಸಾವು ನೋವುಗಳು ಅತಿ ಹೆಚ್ಚಾದರೂ ಕೂಡ ನಾವು ಇಂಥ ದೊಡ್ಡ ಜನಸಂಖ್ಯೆಯ ದೇಶ ಕೋವಿಡ್ನಿಂದ ಸುರಕ್ಷತೆ ಸಿಗೋಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ಇವತ್ತು 2012-13 ಚಿದಂಬರಂ ಅವರು ಇದೇ ಬಂಗಾರದ ಖರೀದಿ ಬಗ್ಗೆ ಅದ್ರ ಬಗ್ಗೆ ವ್ಯಾಮೋಹ ಬೇಡ, ಅದು ಒಂದೇ ಇನ್ಸ್ಟ್ರೂಮೆಂಟ್ ಅಲ್ಲ, ಅಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಬಾರ್ದು ಅನ್ನುವಂಥ ಮಾತನ್ನು ಕೂಡ ಅವತ್ತು ಅವರು ಕೂಡ ಹೇಳಿದ್ದಾರೆ. ಕಾಲಕ್ಕಾಗಿ ಇವತ್ತು ಒಂದು ಹೇಳ್ತೀನಿ ನಾನು, ಅಮೇರಿಕ ಮತ್ತು ಇರಾಕ್ ನಡುವೆ ಯುದ್ಧ ಆದಾಗ 3 ದಿವಸಕ್ಕೆ ಪೆಟ್ರೋಲ್ ಡ್ರೈ ಹೋಯಿತು. ಪೆಟ್ರೋಲ್ ಬಂಕಲ್ಲಿ ಮತ್ತೆಲ್ಲ ಕಡೆ ಪೆಟ್ರೋಲ್ ಡೀಸೆಲ್ ಡ್ರೈ ಆಗಿ ಹೋಯಿತು. ಕಿಲೋಮೀಟರ್ ಗಟ್ಟಲೆ ಕ್ಯೂ ಇತ್ತು. ಸ್ಕೂಟರು, ಮೋಟರ್ ಸೈಕಲ್ಲು, ಕಾರು, ಟ್ರಕ್ಕು 3 ದಿವಸಕ್ಕೆ ಕಾಂಗ್ರೆಸ್ ಆಡಳಿತದಲ್ಲಿ. ಈಗ ಯುದ್ಧ ನಡೆದು 2.5 ತಿಂಗಳಾದರೂ ಕೂಡ ಪೆಟ್ರೋಲ್ ಬೆಲೆನೂ ಹೆಚ್ಚಾಗಿಲ್ಲ, ಡೀಸೆಲ್ ಬೆಲೆನೂ ಹೆಚ್ಚಾಗಿಲ್ಲ, ಸಪ್ಲೈ ಕೂಡ ಇದೆ. ಅಲ್ಲಲ್ಲಿ ಕೆಲವು ಲಾಜಿಸ್ಟಿಕ್ ಪ್ರಾಬ್ಲಮ್ ಬಿಟ್ಟರೆ ಎಲ್ಲ ಕಡೆ ಸಪ್ಲೈ ಇದೆ. ಇಷ್ಟು ಎಫಿಷಿಯೆಂಟಾಗಿ ಇದನ್ನು ನಿಭಾಯಿಸಿರುವಂತಹ ಪ್ರಧಾನಮಂತ್ರಿಗಳು ಒಂದು ದೂರದೃಷ್ಟಿ ಇಟ್ಕೊಂಡು ಅವರೇನು ಯಾವುದಕ್ಕೂ ಕೂಡ ಕಡಿವಾಣ ಹಾಕಿಲ್ಲ, ಪೆಟ್ರೋಲ್ ಉಪಯೋಗಕ್ಕಾಗಿ ಕಡಿವಾಣ ಹಾಕಿಲ್ಲ. ಪೆಟ್ರೋಲು ಡೀಸೆಲ್ ರೇಷನಿಂಗ್ ಮಾಡಿಲ್ಲ, ಕಡಿವಾಣ ಹಾಕಿಲ್ಲ. ಗೊಬ್ಬರಕ್ಕೆ ರೇಷನಿಂಗ್ ಮಾಡಿಲ್ಲ, ಕಡಿವಾಣ ಹಾಕಿಲ್ಲ. ಬಂಗಾರ ತಗೊಳ್ಳೋದಕ್ಕೆ ಯಾವುದು ನಿರ್ಬಂಧ ಹಾಕಿಲ್ಲ. ವಾಲಂಟಿಯರಿಯಾಗಿ ನೀವು ಇದನ್ನು ಮಾಡೋಕ್ಕೆ ಸಾಧ್ಯ. 1 ವರ್ಷ ಬಂಗಾರ ತಗೊಳ್ಳೋದು ಬಿಟ್ಟರೆ ಏನಾಗಲ್ಲ, ಮುಂದಿನ ವರ್ಷ ತೊಗೋಬೋದು. ನಾವು ವಿದೇಶ ಪ್ರವಾಸವನ್ನು ಮಾಡೋ ಬದಲು ಇಲ್ಲಿ ಮಾಡಬೇಕನ್ನುವಂಥದ್ದು ಇದೆ. ಕೆಲವು ಅನಿವಾರ್ಯ ಸಂದರ್ಭದಲ್ಲಿ ಅವ್ರು ಹೋಗೋಕ್ಕೆ ಬೇಡ ಅಂದಿಲ್ಲ. ಇದು ವಾಲಂಟಿಯರಾಗಿ ಮಾಡೋದಕ್ಕೆ ಒಬ್ಬ ನಾಯಕನಾಗಿ ಆ ನೈತಿಕತೆ ಇರೋದ್ರಿಂದ ಅವರು ಕರೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ವಿರೋಧ ಪಕ್ಷಗಳು ಅದರ ವ್ಯಾಖ್ಯಾನವನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ದೇಶಭಕ್ತಿನೂ ಗೊತ್ತಿಲ್ಲ, ದೇಶಕ್ಕೆ ತ್ಯಾಗ ಮಾಡೋದು ಗೊತ್ತಿಲ್ಲ. ಒಂದು ರೀತಿಯಲ್ಲಿ ನಮ್ಮ ಭಾರತ ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿ ಅವರ ಹೇಳಿಕೆಗಳಿದ್ದಾರೆ. ಒಂದು ಜವಾಬ್ದಾರಿತ ಪಕ್ಷದ ಹೇಳಿಕೆ ಅಲ್ಲ. ನಿಜವಾಗಲೂ ಕಾಂಗ್ರೆಸ್ನವ್ರು ನಾಚಿಕೆ. ಪರೀಕ್ಷೆ ರದ್ದು ಮಾಡಲಾಗಿದೆ.